ಅನುದಿನದ ಆಹಾರ ಆಗಸ್ಟ್ 21 ಶುಕ್ರವಾರ. ತೂತು ಬಿದ್ದ ಚೀಲ. ಹಗ್ಗಾಯ 1ನೇ ಅಧ್ಯಾಯ 6ನೇ ವಚನ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ, ತೃಪ್ತಿಯಾಗದು; ಕುಡಿಯುತ್ತೀರಿ, ಆನಂದವಾಗದು; ಒದೆಯುತ್ತೀರಿ, ಬೆಚ್ಚಗಾಗದು. ಆ ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಪ್ರವಾದಿಯಾದಂಥ ಹಗ್ಗಾಯನ ಮೂಲಕ ಕರ್ತನು ಹಲವು ಗುಂಪಿನ ಜನರನ್ನು ನಮ್ಮ ಕಣ್ಣ ಮುಂದೆ ತರುತ್ತಾನೆ. ಮೊದಲನೇದಾಗಿ ಅವನು ಒಬ್ಬ ರೈತನ ಕುರಿತು ಮಾತನಾಡುತ್ತಾನೆ. ಅವನು ಸಮೃದ್ಧಿಯಾಗಿ ಬಿತ್ತಿದರೂ ಕೊಯ್ಯುವುದು ಮಾತ್ರ ಬಹಳ ಕಡಿಮೆ. ಇತರರ ಹೊಲಗಳು 30ರಷ್ಟಾಗಲಿ, 60ರಷ್ಟಾಗಿ ಅಥವಾ 100ರಷ್ಟಾಗಿ ಫಲ ಕೊಡುವಾಗ ಇವನ ಹೊಲ ಮಾತ್ರ ಏಕೆ ಫಲ ಕೊಡುತ್ತಿಲ್ಲ? ಇವನ ಚೀಲಕ್ಕೆ ಏಕೆ ತೂತು ಬಿದ್ದಿದೆ? ಆ ತರುವಾಯ ಹಗ್ಗಾಯನು ಇನ್ನೊಂದು ಗುಂಪಿನ ಜನರನ್ನು ತೋರಿಸುತ್ತಾನೆ. ಅವರ ಬಳಿ ಯಥೇಷ್ಟವಾಗಿ ಆಹಾರವಿದೆ, ಆದರೂ ಎಷ್ಟು ತಿಂದರೂ ಅವರಿಗೆ ತೃಪ್ತಿಯೇ ಇಲ್ಲ. ಆಹಾರದ ಹಸಿವು ಅವರನ್ನು ಸದಾ ಕಾಡುತ್ತಿರುವಂತಿದೆ. ಅವರ ಆತ್ಮಕ್ಕೆ ಶಾಂತಿಯಾಗಲಿ ಸಂತೃಪ್ತಿಯಾಗಲಿ ಇಲ್ಲ. ಅವರ ಬಳಿಯೂ ತೂತು ಬಿದ್ದ ಚೀಲವೇ ಇದೆ. ನಂತರ ಅವನು ಮತ್ತೊಂದು ಗುಂಪನ್ನು ನಮ್ಮ ಮುಂದೆ ತರುತ್ತಾನೆ. ಅವರು ಎಷ್ಟೇ ಬಟ್ಟೆಗಳನ್ನು ಧರಿಸಿಕೊಂಡರೂ, ಬೆಚ್ಚಗಿನ ಹೊದಿಕೆಗಳನ್ನು ಹೊದ್ದುಕೊಂಡರೂ ಅವರಿಗೆ ಬೆಚ್ಚಗೆ ಎನಿಸುವುದೇ ಇಲ್ಲ. ಅವರ ದೇಹ ನಡುಗುತ್ತಲೇ ಇರುತ್ತದೆ. ಇದು ಕೂಡ ಇನ್ನೊಂದು ರೀತಿಯ ತೂತು ಬಿದ್ದ ಚೀಲವೇ. ಪ್ರವಾದಿಯಾದ ಹಗ್ಗಾಯನು ಇದಕ್ಕೆ ಕಾರಣವನ್ನ ವಿವರಿಸುತ್ತಾನೆ. ಈ ಆಲಯವು ಹಾಲು ಬಿದ್ದಿದೆಯಲ್ಲ, ನೀವು ಒಳಗೋಡೆಗಳೆಲ್ಲ ಅಲಿಗೆ ಒದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದೋ? ಹಗ್ಗಾಯ 1ನೇ ಅಧ್ಯಾಯ 4ನೇ ವಚನ. ಅವರ ಸ್ವಂತ ಆದ್ಯತೆಗಳೇ ಅವರ ಚೀಲಗಳಿಗೆ ತೂತುಗಳನ್ನು ಉಂಟು ಮಾಡಿದವು. ಆ ಸಂಪತ್ತು ತೂತು ಬಿದ್ದ ಚೀಲದಲ್ಲೇ ಉಳಿಯಲಾರದು. ಹರಿದ ಬಲೆಯಲ್ಲಿ ಮೀನು ನಿಲ್ಲಲಾರದು. ಹಾಲಾಗಿ ಬಿದ್ದಿರುವ ಬಲಿಪೀಠದ ಮೇಲೆ ಬೆಂಕಿ ಇಳಿದು ಬರಲಾರದು. ಕರ್ತನ ಆಲಯವನ್ನು ನಿರ್ಲಕ್ಷಿಸುವವರು ಆತನ ಪೂರ್ಣ ಆಶೀರ್ವಾದವನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ನೀವು ಕರ್ತನನ್ನು ಸನ್ಮಾನಿಸುವಾಗ ಆತನು ನಿಮ್ಮನ್ನು ಸನ್ಮಾನಿಸುವನು. ನೀವು ಆತನಿಗೆ ಪ್ರಥಮ ಸ್ಥಾನವನ್ನು ನೀಡಿದಾಗ ಆತನು ನಿಮ್ಮನ್ನು ಉನ್ನತ ಗೌರವ ಸ್ಥಾನದಲ್ಲಿ ನೆಲೆಗೊಳಿಸುವನು. ನೀವು ನಿಮ್ಮ ದಶಮಾಂಶಗಳನ್ನು ಕರ್ತನ ಆಲಯಕ್ಕೆ ನಂಬಿಗಸ್ತಿಕೆಯಿಂದ ತಂದಾಗ ಆತನು ಪರಲೋಕದ ದ್ವಾರಗಳನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ಆಶೀರ್ವಾದಗಳನ್ನು ನಿಮ್ಮ ಮೇಲೆ ಸುರಿಸುವನೆಂದು ವಾಗ್ದಾನ ಮಾಡುತ್ತಾನೆ. ಮಲಾಕಿ 3ನೇ ಅಧ್ಯಾಯ 10ನೇ ವಚನ. ದೇವರ ವಾಕ್ಯವು ಹೀಗೆ ಘೋಷಿಸುತ್ತದೆ: ನಿನ್ನ ಆದಾಯದಿಂದಲೂ ಬೆಲೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ಆ ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9-10ನೇ ವಚನ. ಪ್ರೀತಿಯ ದೇವರ ಮಕ್ಕಳೇ, ಕರ್ತನಿಗೆ ಪ್ರಥಮ ಸ್ಥಾನ ಎಂಬ ಈ ಮಾತುಗಳನ್ನು ನಿಮ್ಮ ಹೃದಯವೆಂಬ ಹಲಗೆಯ ಮೇಲೆ ಗಟ್ಟಿಯಾಗಿ ಕೆತ್ತಿಕೊಳ್ಳಿರಿ. ನೀವು ಆತನನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವಾಗ ಆತನು ನಿಮಗೆ ವಹಿಸಿಕೊಟ್ಟಿರುವ ಎಲ್ಲದರಲ್ಲಿಯೂ ಮೊದಲ ಭಾಗವನ್ನು ಆತನಿಗೆ ಸಂತೋಷದಿಂದ ಕೊಡುವಿರಾ?
ಈ ರೀತಿಯಾಗಿ ನೀವು ಆತನ ಹೃದಯವನ್ನು ಸಂತಸಗೊಳಿಸಿದಾಗ ಆತನು ನಿಮ್ಮ ಹೃದಯವನ್ನು ಸಂತೋಷಪಡಿಸುವನು. ಆತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ನಿಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸುವನು ಮತ್ತು ನಿಮ್ಮ ಪಾತ್ರೆಯು ಆತನ ಆಶೀರ್ವಾದಗಳಿಂದ ನಿರಂತರವಾಗಿ ತುಂಬಿ ತುಳುಕುವುದು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ ಹೀಗಿರುವುದರಿಂದ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಮತ್ತಾಯ 6ನೇ ಅಧ್ಯಾಯ 33ನೇ ವಚನ. ಈ ದಿನ ಓದುವ ದೇವರ ವಾಕ್ಯ: ಮುಂಜಾನೆ ಕೀರ್ತನೆ 107, 108, 109 ಅಧ್ಯಾಯಗಳು. ಸಂಜೆ 1 ಕೊರಿಂಥ 4ನೇ ಅಧ್ಯಾಯ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.